ಉಡುಪಿನಲ್ಲಿ ಬಿಜೆಪಿ ಅಭ್ಯರ್ಥಿ ಮುನ್ನಡೆಯನ್ನು ಕಾಣ್ತಾ ಇದ್ದಾರೆ. ಕೋಟಾ ಶ್ರೀನಿವಾಸ ಪೂಜಾರಿ. ಕೋಟಾಗೆ 392 ಮತಗಳ ಮುನ್ನಡೆ. ಈ ಲೋಕಸಭೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈ ಅಗಾಧತೆಯನ್ನು ನೋಡಿದಂತ ಸಂದರ್ಭದಲ್ಲಿ ಕೆಲವೊಂದ್ ಕಡೆ 12 ಲಕ್ಷ, ಕೆಲವೊಂದ್ ಕಡೆ 18 ಲಕ್ಷ, ಏನ್ ಸಾಮಾನ್ಯ ಚಿಕ್ಕದು ಅಂತ ಅನಿಸಬಹುದು. ಇದು ಪ್ರಶ್ನೆ ಬೇರೆ. ಇನ್ನು ಮಲ್ಲೇಶ್ ಬಾಬು ಕೋಲಾರದ ವಿವರಗಳನ್ನು ಕೊಡ್ತಾ ಇದೀವಿ. 1500 ಮತಗಳಿಂದ ಮುನ್ನಡೆ. KV ಗೌತಮ್ ಹಿನ್ನಡೆಯನ್ನು ಕಾಣ್ತಾ ಇದ್ದಾರೆ. ಕೊನೆಗೆ ಎಂತ ಸ್ಥಿತಿ ಬಂದಿತ್ತು ಅಂತಂದ್ರೆ ನಿಜಕ್ಕೂ ಯಾವುದೇ ದೊಡ್ಡ ಪಕ್ಷಕ್ಕಿಂತ ಸ್ಥಿತಿ ಬರಬಾರದು. ಕೊನೆಗೆ ಅವ್ರ ಪರವಾಗಿ ಮತ ಕೇಳುವಂತರು ಕೂಡ ಯಾರು ಇರಲಿಲ್ಲ ಈ ಕಚ್ಚಾಟ ಮತ್ತೆ ಹುಚ್ಚಾಟದಲ್ಲಿ. ಹಿಂಗೆ ರಾಜಸ್ಥಾನದಲ್ಲಿ NDAಗೆ 6 ಕ್ಷೇತ್ರಗಳಲ್ಲಿ ಮುನ್ನಡೆ. ಇಂಡಿಯಾ ಒಕ್ಕೂಟಕ್ಕೆ 3 ಕ್ಷೇತ್ರಗಳಲ್ಲಿ ಮುನ್ನಡೆ. 6-3 ಪರವಾಗಿಲ್ಲ. ಹಂಗ್ ನೋಡಿದ್ರೆ ಹೌದು. ರಾಜಸ್ಥಾನದಲ್ಲಿ 1 ಕ್ಷೇತ್ರದಲ್ಲಿ ಪಕ್ಷೇತರ ಅಭ್ಯರ್ಥಿ. ರಾಜಸ್ಥಾನದಲ್ಲಿ ನಾವು ಹೆಲ್ದಿ ಆಗಿರ್ಬೇಕು ಅಂದ್ರೆ ನಮಗೆ ಪ್ಯೂರ್ ವಾಟರ್ ಬೇಕು. ನಮ್ಮ ಕಟ್ಟಡ ಹೆಲ್ದಿ ಆಗಿರ್ಬೇಕು ಅಂದ್ರೆ ಪ್ಯೂರ್ ಇಂಡಸ್ 555D TMT ಬೇಕು. ಇಂಡಸ್ 555D TMT. ಇಂಡಸ್ ಒಳಗೆ ನೆಮ್ಮದಿ ಹೊರಗೆ. ಕಾಂಗ್ರೆಸ್ ಕೂಡ ಬಲವಾಗೇ ಇದೆ. ಗೊತ್ತಿರಬಹುದು, ಪ್ರಶ್ನೆ ಬೇರೆ. ತೂತುಕುಡಿ ಕ್ಷೇತ್ರದಲ್ಲಿ ಕನ್ನಿಮೋಳಿ ಮುನ್ನಡೆಯನ್ನು ನೋಡ್ತಾ ಇದ್ದಾರೆ. ತೂತುಕುಡಿ ಕ್ಷೇತ್ರದಲ್ಲಿ ಕನ್ನಿಮೋಳಿ ಮುನ್ನಡೆ. ಉತ್ತರ ಕನ್ನಡ, ಬೀದರ್ನಲ್ಲಿ ಇನ್ನೂ ಕೂಡ ಮತ ಎಣಿಕೆ ಕಾರ್ಯ ಆರಂಭ ಆಗಿಲ್ಲ. 1 ಗಂಟೆ ವಿಳಂಬ ಆಗ್ತಾ ಇದೆ. ತಾಂತ್ರಿಕ ಸಮಸ್ಯೆಯಿಂದ ವಿಳಂಬ ಆಗ್ತಾ ಇದೆ ಉತ್ತರ ಕನ್ನಡದಲ್ಲಿ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಹೇಳಿ ಕೇಳಿ ಉತ್ತರ ಕನ್ನಡವೂ ಕೂಡ ಈ ಬಾರಿ ದೇಶದ ಗಮನವನ್ನ ಸೆಳೀತಾ ಇದೆ. ಯಾಕಂತ ಅಂದ್ರೆ ಬಿಜೆಪಿಯ ಫೈರ್ ಬ್ರ್ಯಾಂಡ್ ಅಂತಾನೆ ಕರೆಯಲಾಗ್ತಾ ಇದ್ದಂತ ಕ್ಯಾಂಡಿಡೇಟ್ ನ ಬದಲಾಗಿ ಈ ಬಾರಿಯಲ್ಲಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರನ್ನ ಇಳಿಸಿರುವಂಥದ್ದು ಅನಂತಕುಮಾರ್ ಹೆಗಡೆ ಅವರ ಬದಲಾಗಿ. ಈ ಕಾರಣಕ್ಕಾಗಿ ಅಲ್ಲಿ ಬಹಳ ಕುತೂಹಲ ಇದೆ. ಅಂಜಲಿ ನಿಂಬಾಳ್ಕರ್ ಕೂಡ ಬಹಳ ಟಫ್ ಫೈಟ್ ಅನ್ನ ಕೊಡಬಹುದು ಅನ್ನುವಂತ ರೀತಿಯ ಕೆಲವು ವಿಶ್ಲೇಷಣೆಗಳನ್ನ ನಾವು ನೋಡಿದ್ವಿ. ಹೇಳಿ ಕೇಳಿ ಕಾಂಗ್ರೆಸ್ನ ಶಾಸಕರುಗಳ ಸಂಖ್ಯೆಯಲ್ಲಿ ಹೆಚ್ಚಿರುವಂತಹ ಕಾರಣಕ್ಕಾಗಿ ಬಹಳ ಪೈಪೋಟಿ ಆಗಬಹುದು ಅನ್ನುವಂತ ನಿರೀಕ್ಷೆ ಇದೆ. ಉತ್ತರ ಪ್ರದೇಶದ 15 ಕಡೆಗಳಲ್ಲಿ NDAಗೆ ಮುನ್ನಡೆಗೆ ನಾವು ಗಮನಿಸ್ತಾ ಇದ್ದೀವಿ. ಉತ್ತರ ಪ್ರದೇಶದ 15 ಕ್ಷೇತ್ರಗಳಲ್ಲಿ. ಮತ್ತೊಂದು ಕಡೆ ಇಂಡಿಯಾ ಮೈತ್ರಿಕೂಟದ ಸದಸ್ಯರುಗಳು ಕೂಡ ಅಥವಾ ಅಭ್ಯರ್ಥಿಗಳು ಕೂಡ 100 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಸಾಧಿಸಿದ್ದಾರೆ. 100 ದಾಟಿದೆ ಇಂಡಿಯಾ ಮೈತ್ರಿಕೂಟದ್ದು. NDA 248. ಬೆಳಗಾವಿಯಲ್ಲಿ ಜಗದೀಶ್ ಶೆಟ್ಟರ್ಗೆ ಹಿನ್ನಡೆ. ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ವಿರುದ್ಧವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರ ಮೃಣಾಲ್ ಹೆಬ್ಬಾಳ್ಕರ್ 1494 ಮತಗಳ ಮುನ್ನಡೆ. ಮೃಣಾಲ್ಗೆ 10,140 ಮತಗಳು ಬಂದ್ರೆ ಶೆಟ್ಟರ್ಗೆ 8,600 ಚಿಲ್ಲರೆ ಮತಗಳು ಬಂದಿದೆ. 8,644 ಅಂತ ಕಾಣಿಸುತ್ತೆ. ಹಿನ್ನಡೆಯನ್ನ ಅನುಭವಿಸ್ತಾ ಇದ್ದಾರೆ ಜಗದೀಶ್ ಶೆಟ್ಟರ್. ಹೇಳಿ ಕೇಳಿ ಜಗದೀಶ್ ಶೆಟ್ಟರ್ ಅವರ ರಾಜಕೀಯ ಈ ಕೆಳದ ಕೆಲ ವರ್ಷಗಳಲ್ಲಿ ನೋಡೋದ ಬರೋದ್ರೆ ಬಹಳಷ್ಟು ಈ ತಿರುವುಗಳು ಬಹಳಷ್ಟು ನಾವು ನೋಡ್ತಾ ಇದೀವಿ. ಯಾಕಂದ್ರೆ ಒಂದ್ ಕಡೆ ಕಾಂಗ್ರೆಸ್ಗೆ ಹೋದ್ರು, ಆದ್ರು, ಮತ್ತೆ ಬಿಜೆಪಿಗೆ ಬಂದ್ರು. ಧಾರವಾಡದಿಂದ ಕಂಟೆಸ್ಟ್ ಮಾಡ್ಬೇಕು ಅನ್ನೋ ನಿಟ್ಟಿನಲ್ಲಿ ವಿಶ್ವಾಸ ಹೊಂದಿದ್ರು. ಇಲ್ಲ ಬೆಳಗಾವಿಗೆ ಹೋಗಿ ಅಂತ ಅಲ್ಲಿ ಕಳಿಸಿದ್ರು. ಅಲ್ಲಿ ಯಾರು ಅವ್ರು ಬೀಗ್ರೆ ಇದ್ದಿದ್ದು ಸುರೇಶ್ ಅಂಗಡಿ ಅವ್ರ ಕುಟುಂಬ, ಮಂಗಳ ಅಂಗಡಿ ಅವ್ರು ಕಳೆದ ಬಾರಿ ಸ್ವಲ್ಪ ಅಂಚಿನಲ್ಲಿ ಅವ್ರು ಗೆದ್ದಿದ್ರು. ಸೊ ಈ ಬಾರಿ ಜಗದೀಶ್ ಶೆಟ್ಟರ್ ಅವ್ರಿಗೆ ಕೊಡಲಾಗಿತ್ತು, ಮತ್ತೆ ಅವರಿಗೆ ಆರಂಭಿಕ ಹಿನ್ನಡೆ. ನೋಡಿ, ಚಾಮರಾಜನಗರದಲ್ಲಿ 1398 ಮತಗಳಿಂದ ಬಿಜೆಪಿ ಅಭ್ಯರ್ಥಿ ಮುನ್ನಡೆಯಲ್ಲಿದ್ದಾರೆ ಸುನಿಲ್ ಬೋಸ್. ಅಲ್ಲಿ ಹಿನ್ನಡೆಯನ್ನು ಕಾಣ್ತಾ ಇದ್ದಾರೆ. ಮಧ್ಯಪ್ರದೇಶದಲ್ಲಿ ಬಿಜೆಪಿಗೆ ಭರ್ಜರಿ ಮುನ್ನಡೆ. 9 ಕ್ಷೇತ್ರಗಳಲ್ಲಿ ಬಿಜೆಪಿಗೆ ಮುನ್ನಡೆ. 9 ಕ್ಷೇತ್ರಗಳಲ್ಲಿ. ಈ ಬಾರಿ ಸ್ವೀಪ್ ಆದ್ರೂ ಕೂಡ ಆಶ್ಚರ್ಯ ಇಲ್ಲ ಅನ್ನುವಂತ ಮಾತು. ಯಾಕಂದ್ರೆ ಹಿಂದೆ ಅಧಿಕಾರ ಇಲ್ದಿರುವಂತಹ ಸಂದರ್ಭದಲ್ಲೂ ಕೂಡ ಸ್ವೀಪ್ ಆಗಿರುವಂತಹ ಉದಾಹರಣೆಗಳನ್ನು ನಾವು ನೋಡಿದೀವಿ. ಚಿತ್ರದುರ್ಗದಲ್ಲಿ ಗೋವಿಂದ ಕಾರಜೋಳ ಹಿನ್ನಡೆ. ಕಾಂಗ್ರೆಸ್ ಅಭ್ಯರ್ಥಿಯಲ್ಲಿ ಮುನ್ನಡೆಯಲ್ಲಿದ್ದಾರೆ ನಾರಾಯಣಸ್ವಾಮಿ. ಸಾರಿ ಬಿ ಎನ್ ಚಂದ್ರಪ್ಪ ಮುನ್ನಡೆಯಲ್ಲಿದ್ದಾರೆ. ಚಿತ್ರದುರ್ಗದಲ್ಲಿ ಗೋವಿಂದ ಕಾರಜೋಳ ಅವರನ್ನ ಹೊರಗಡೆಯಿಂದ ಕರ್ಕೊಂಡ್ಬಂದು ನಿಲ್ಲಿಸಲಾಗಿದೆ. ನಮಗಿವ್ರು ಬೇಕಾಗಿರಲಿಲ್ಲ ಅನ್ನುವಂತ ಅಪಸ್ವರ ಆರಂಭದಿಂದಲೂ ಕೂಡ ಕೇಳಿಬರ್ತಾ ಇತ್ತು. ಹೈದರಾಬಾದ್ನಲ್ಲಿ ಅಸಾದುದ್ದೀನ್ ಓವೈಸಿ ಮುನ್ನಡೆ ಮಾಧವಿ ಲತಾ ವಿರುದ್ಧ. ಈ ಬಾರಿ ಬಹಳ ಕುತೂಹಲ ಕೇಳಿಸಿದ್ರೆ ನೀವು ಈಗ ತಾನೇ ಹೇಳ್ತಾ ಇದ್ರಲ್ಲ ಅಸಾದುದ್ದೀನ್ ಓವೈಸಿ ಅವ್ರ ಕಥೆ ಏನಾಗಬಹುದು ಅಂತ ಹೇಳ್ಕೊಂಡು. ಯಾಕಂತಂದ್ರೆ ಲತಾ ಮಾಧವಿಯರು ಹೋದಲ್ಲಿ ಬಂದಲ್ಲಿ ಅವರು ಈ ಬಾಣ ಬಿಡೋದು ಈ ತರ ಅಂತದ್ದು